ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದೀರಿ, ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ. ನಾನು ಆರಾಮದೀನಿ. ಸೊ ಭಾಳ ದಿನ ಆದ್ಮೇಲೆ ಯೂಟ್ಯೂಬ್ ಒಳಗೆ ಬಂದೀನಿ. ಏನು ವೀಡಿಯೋಸ್ ಅಪ್ಲೋಡೇ ಮಾಡಿದ್ದಿಲ್ಲ, ಸುಳ್ಳೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕಂದ್ರೆ. ಮತ್ತು ನಮ್ಮ ಫಾಲೋವರ್ಸ್ ಎಲ್ಲರೂ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮತ್ತು ನಾನು ಸಬ್ಸ್ಕ್ರೈಬ್ ಮಾಡ್ತಾರೆ. ಮತ್ತು ನಂದು ಏನೋ ಒಂದೇನು ಪ್ಲ್ಯಾನ್ ಇಟ್ಕೊಂಡಿನಿ, ಆ ಪ್ಲ್ಯಾನ್ ಅನ್ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಮತ್ತು ವೀಡಿಯೋಸ್ ಕಂಟೆಂಟ್ಸ್ ಅಪ್ಲೋಡ್ ಮಾಡಕತ್ತೀನಿ. ಸೊ ಬಂದೀನಿ ನಮ್ಮ ಬಿಜಾಪುರಿಗೆ. ಮತ್ತು ನಾನು ಬೇಸಿಕ್ ಲೈಫ್ ಲೀಡ್ ಮಾಡಕತ್ತೀನಿ. ಸೊ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಬಂದೀವಿ. ಹೇಳ್ಬೇಕಂತಂದ್ರೆ ನಮ್ಮದೇ ಫ್ಯಾಮಿಲಿ ಬಿಸ್ನೆಸ್ ಇದೆ. ನಮ್ಮ ಬುಟೀಕ್ ಐತಿ. ಬುಟೀಕದ ಅದ್ರಾಗ ನಮ್ಮ ಮಮ್ಮೀರ ಏನು ಔಟ್ಫಿಟ್ಸ್, ಬ್ಲೌಸಸ್ ಅದು ಹೊಲಿತಾರೆ. ಅದ್ರದ್ದು ನಾ ಫಿನಿಶಿಂಗ್ ಮಾಡೋದಿರ್ತಾರೆ. ಸುಮ್ಮನೆ ನಾನು ಇದ್ದಿದ್ದು ಅನ್ಫಿಲ್ಟರ್ಡ್ ತೋರಿಸ್ತೀನಿ. ಅನ್ಫಿಲ್ಟರ್ ಸ್ಟವ್ ಅಂತ ತೋರಿಸ್ತೀನಿ. ಭಾಳ ಫಿಲ್ಟರ್ ಹಾಕಿ ತೋರ್ಸಂಗಿಲ್ಲ. ಅನ್ಫಿಲ್ಟರ್ ನಾ ಕೂತ್ಕೊಂಡು ಇಲ್ಲಿ ಕಾಸ ಬಟರ್ ಮಾಡಾಕತ್ತೀನಿ. ಇದು ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ. ಸೊ ಹಾಗೆ ಕಾಸ ಬಟರ್ ಮಾಡ್ಕೋತ ಸುಮ್ಮನೆ ಏನಾರ ಒಂದು ಕಂಟೆಂಟ್ ಹೇಳ್ಬೇಕಂತ ನಾನು ರೀಸನ್ಗಾಗಿ ಬಂದೀನಿ. ಸೊ ಯಾವ ಕಂಟೆಂಟ್ ಬಗ್ಗೆ ಹೇಳಿ? ನಾನು ಸ್ಕೂಲ್ ಡೇಸ್ ಬಗ್ಗೆ ಹೇಳ್ತೀನಿ. ಸ್ಕೂಲ್ ಡೇಸ್ ಬಗ್ಗೆ ಒಳಗೆ ಅದ್ರಾಗೆ ಎಕ್ಸಾಮ್ಸ್ ಪ್ರಿಪ್ರೇಷನ್ ಬಗ್ಗೆ ಹೇಳ್ತೀನಿ. ಎಕ್ಸಾಮ್ ಪ್ರಿಪ್ರೇಷನ್ ಭಾಳ ಚಲೋ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಿದ್ದಿಲ್ಲ ನಂದೇನು. ಡೋಂಟ್ ಥಿಂಕ್ ನಾ ಭಾಳ ಚಾನೇ ಇದ್ದೆ ಅಂತ ತಿಳ್ಕೊಬೇಡ್ರಿ. ಭಾಳ ಇದ್ರ ಹುಡುಗಿದ್ದೆ. ನಾ ಏನಂತೀರಿ, ಓದ್ಲಾರ್ದಂಥ ನಂಗೆ ಓದೋದು ಬರೆಯೋದು ಅಂತಂದ್ರೆ ಕುತ್ತಿಗೆ ಬರ್ತಿತ್ತು. ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಐ ಡೋಂಟ್ ಲೈಕ್ ರೀಡಿಂಗ್, ರೈಟಿಂಗ್. ಐ ಜಸ್ಟ್ ಲೈಕ್ ಓನ್ಲಿ ಸ್ಲೀಪಿಂಗ್. ದ್ಯಾಟ್ ಶಿಟ್ ಅಟೆ. ಕಾಟಾಚಾರಕ್ಕೆ ಸಾಲಿಗೆ ಹಚ್ಚಿದ್ರು. ಕಾಟಾಚಾರಕ್ಕೆ ಸಾಲಿಗೆ ಚಲೋ ಚಾರಕ್ಕೆ ಸಾಲಿಗೆ ಹಚ್ಚಿದ್ರು. ನಾ ಕಾಟಾಚಾರಕ್ಕೆ ಸಾಲಿಗೆ ಹೋಗೋದು ಬರೋದು ಮಾಡ್ತಿದ್ದೆ. ಯಾಕಂದ್ರೆ ನಂಗೇನು ಭಾಳ ಅನಿಸ್ತಿದ್ದು ಸ್ಕೂಲ್ ಎನ್ವೈರ್ಮೆಂಟ್, ಸ್ಕೂಲ್ದೆಲ್ಲ ಎಷ್ಟು ಚಂದ ಇಲ್ಲ, ನಾ ಕಲಿಬೇಕು ಮಾಡಬೇಕು ಅಂತ ಹೇಳಿ ನನಗೆ ಯಾವ ಮೈಂಡ್ ಒಳಗೂ ಬ್ರೈನ್ ಸೆಲ್ಸ್ ಒಳಗೂ ನನಗೇನು ಅನಿಸ್ತಿದ್ದಿಲ್ಲ ಅದು. ನಾ ಸಾಲಿಗೆ ಹಚ್ಚಿ ನಾ ಕಲಿಬೇಕು ಮಾಡಬೇಕು ಅಂತೇಳಿ ಹೋಗೋದು. ಏನೋ ಒಂದು ಕಳಿಸ್ತಾರೆ, ಕಲಿಯೋದು. ಮೇ ಬಿ ಏನೋ ಒಂದು ಲೈಫಿಗೆ ಹೆಲ್ಪ್ ಆಗ್ತಾರೆ, ಯುಟಿಲೈಸ್ ಮಾಡ್ಕೊಂಡು ಹೆಲ್ಪ್ ಆಗಬೇಕಂದ್ರೆ ಅಟ್ಟೆ ಬಿಟ್ಬಿಡೋದು. ಅದೊಂದು ರೀಸನ್ಗೆ ಹೋಗ್ತಿದ್ದೆ. ಸೊ ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ಆಗ್ತೈತೆ ಅಂತಂದ್ರೆ ನಾನು ಭಾಳ ಹಾಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊತಿದ್ದಿಲ್ಲ. ಹೇಳ್ಬೇಕಂತಂದ್ರೆ 10th ತನಕ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ಬರ್ತಿತ್ತು. ಅದು ಪಾಸಿಂಗ್ ಪ್ಯಾಕೇಜ್ ಪ್ರಿಪ್ರೇಷನ್ ಮಾಡ್ಕೋತಿತ್ತು. ಫುಲ್ ಇಯರ್ ಹಂಗೆ ಅದು ಇದು ಮಾಡ್ಕೋತಾ ಎಂಜಾಯ್ ಮಾಡ್ಕೋತ ಏನು ಭಾಳ ಎಂಜಾಯ್ ಮಾಡಿ. ನಾವು ಹೇಳ್ಬೇಕಂತಂದ್ರೆ ಎಂಜಾಯ್ ಮಾಡ್ಕೋತ ನನಗೇನು ಭಾಳ ಎಂಜಾಯ್ ಮಾಡಿವಿ. ಇದ್ದಿದ್ದು ಒಂದು 4 ಫ್ರೆಂಡ್ಸ್ ಕೂಡ ಅವೇ ಒಂದಿಟ್ಟು ತಿರುಗಾಡೋದು ಮಾಡೋದು. ಅದ್ರಾಗ ಪೇರೆಂಟ್ಸ್ ಒಂದಿಟ್ಟು ಸ್ಟ್ರಿಕ್ಟ್ ಇದ್ರು. ಸ್ಟ್ರಿಕ್ಟ್ ಪೇರೆಂಟ್ಸ್ ಗೊತ್ತಿಲ್ಲ ನಿಮ್ಗೇನು ಏನು ಹೇಳೋದೇ ಬೇಡ ನಿಮಗೆ. ಯಾಕಂದ್ರೆ ಆಫ್ಟರ್ ಆಲ್ ಎವರೇಜ್ ಇಂಡಿಯನ್ ಪೇರೆಂಟ್ಸ್ ಸ್ಟೋರೀಸ್ ಅಂತೂ ಎಲ್ಲರೂ ಗೊತ್ತಿರ್ತದೆ, ಕೆಲವ್ರಿಗಂತೂ ಎಲ್ಲರೂ ಗೊತ್ತಿರ್ತದೆ. ಸೊ ಹಂಗಿರ ನಾ ಭಾಳ ಎಂಜಾಯ್ ಮಾಡೋದೇನಾಗಿಲ್ಲ. ಎಂಜಾಯ್ ಮಾಡೋದೇನು ಆಗಿಲ್ಲವರಿಗೆ ಎಂಜಾಯ್ ಮಾಡಿದ್ದು. ಮತ್ತೆ ಹೇಳ್ಬೇಕಂತಂದ್ರೆ ಸ್ಟ್ರಿಕ್ಟ್ ನಡ್ಯಾಂಗೆ ನಡೀತಿದ್ದು, ಲೂಸ್ ನಂಗೆ ನಡೀತಿದ್ದು. ಬಟ್ ನಂಗೆ ಕಾಪಿ ಮಾಡೋದು ಇಷ್ಟ ಆಗ್ತಿದ್ದಿಲ್ಲ. ಇದೇ ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ನನಗೆ ಹೆಂಗೆ ಕಾಪಿ ಅದಕ್ಕೆ ಮಾಡ್ತಿದ್ದಿಲ್ಲ ಅಂತಂದ್ರೆ ಮೇನ್ ಎಕ್ಸಾಮ್ ಬೇಕಾದ್ರೆ ಕಾಪಿ ಮಾಡಿದ್ರೆ ಆತು ಬಿಡು. ಬಟ್ ಇವು ಏನು ಇಂಟರ್ನಲ್ಸ್ ಆಯಿತು, ಇವು ಬೇಸಿಕ್ ಎಕ್ಸಾಮ್ಸ್ ಇರ್ತಾವೆ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತಾದ್ರಾಗ ನಾ ಕಾಪಿ ಮಾಡ್ತಿದ್ದೆ. ಅಲ್ಲಿ ನಾನು ನನ್ನ ಕ್ಷಮತಾ ನೋಡ್ಕೊತಿದ್ದೆ. ನನ್ಗೆ ಎಷ್ಟು ಬರ್ತದೆ, ನಾ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿನಿ, ನಂಗೆ ಏನು ತಿಳಿತದೆ, ಎಷ್ಟು ಮಾಡ್ದೆ. ಇವನ್ ನಾ ಅದ್ರಾಗ ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ನನ್ನ ಹಿಂಗೆ ಇದು ಮಾಡ್ಕೋತಿದ್ದೆ. ಓಕೆ, ನೀ ಇದಕ್ಕೆ 6 ಮಾರ್ಕ್ಸ್ ತೊಂದು 4 ಮಾರ್ಕ್ಸ್ ತೊಗೊಂಡು, ಸೊ ಇನ್ನೇನು ನೀ ಪ್ರಿಪೇರ್ ಆಗಬೇಕು ಮಾಡಬೇಕು. ಟೀಚರ್ಸ್ಗಳು ನಂಗೆ ಬೈಬೇಕು, ನೀ ಎಷ್ಟು ಮಾರ್ಕ್ಸ್ ತೊಗೊಂಡು, ನಾನು ಈ ಚಲೋ ಸ್ಟೂಡೆಂಟ್ ಅಂತ ತಿಳ್ಕೊಂಡಿದ್ದೆ, ನೀ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ತಿಳ್ಕೊಂಡಿದ್ದೆ, ನೀ ಇಟ್ಟು ಢದಿ ಅಂತ ನಂಗೆ ಗೊತ್ತಿದ್ದಿಲ್ಲ. ಹಂಗೆ ಒಂದಿಟ್ಟು ನಾ ಮನ್ಸಿಗೆ ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾ ಮಸ್ತ್ ಚಲೋ ಕಾಪಿ ಮಾಡಿ ಹಿಂಗೆ ಮಾಡಿ ಚಲೋ ಮಾರ್ಕ್ಸ್ ತೊಗೊಂಡು ತಿಳ್ಕೊ ನಂಗೆ ಯಾರು ತೆಕ್ಕೊಂಬ ಬಂದಿಟ್ಟು ಬಿಡ್ತಿದ್ದು. ಮತ್ತು ಏನು ಓದೋದು ಮಾಡ್ತಿದ್ದಿಲ್ಲ. ಅದಕ್ಕೆ ನಾ ಎಕ್ಸಾಮ್ ಟೈಮ್ ಈವೆಂಟ್ ಪ್ರಿಪೇಟರಿ ಎಕ್ಸಾಮ್ಸ್ ಇರ್ತಿದ್ದಿಲ್ಲ. ಆ ಟೈಮ್ ಹೆಚ್ಚಿನ ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಕ್ಸಾಮ್ಸ್ ನಾ ಓದಿದ್ದಿದ್ದಿಲ್ಲ. ನಾ ಏನು ಕ್ಲಾಸಸ್ ಕೇಳ್ತಿದ್ದೆ, ಏನು ಜಸ್ಟ್ ಅದ್ರ ಬಗ್ಗೆ ಏನು ನಂಗೆ ನಾಲೆಜ್ ಇದ್ದಿಲ್ಲ. ಆ ನಾಲೆಜ್ನ ಇಂಪ್ಲಿಮೆಂಟ್ ಮಾಡಕ್ಕೆ ನಾ ಎಕ್ಸಾಮ್ಸ್ ಬರ್ತಿದ್ದೆ. ಸೊ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂದ್ರೆ ಅದೇ ನಾವು ಎಷ್ಟು ಪ್ರಿಪೇರ್ ಆಗಿವ ಅನ್ನೋದು ನಂಗೆ ಗೊತ್ತಾಗುತ್ತೆ. ಮೇನ್ ಬೇಸಿಕ್ ಎಕ್ಸಾಮ್ದಾಗ ನಾವು ಕಷ್ಟಪಡ್ಬೇಕು. ಇವೇನು ಪ್ರಿಪ್ರೇಟರಿ ಎಕ್ಸಾಮ್ಸ್ ಅದ, ಈ ಟೈಮ್ ನಾವು ಕಷ್ಟಪಡ್ಲಿಕ್ಕಂದ್ರೆ ನಡೀತದೆ. ಈ ಟೈಮ್ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು ಒಂದು ಸ್ವಲ್ಪ ಬೈಸ್ಕೋಬೇಕು. ಇದ್ರ ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಈ ಪ್ರಿಪ್ರೇಟರಿ ಎಕ್ಸಾಮ್ಸ್ ಇರ್ತಲ್ಲ, ಆ ಟೈಮ್ ನೀವು ಏನೂ ಪ್ರಿಪೇರ್ ಆಗಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನಿಮ್ಗೆ ಎಷ್ಟು ತಿಳಿದಿರ್ತಲ್ಲ ಅದ್ರ ಮ್ಯಾಗ ನೀವು ಎಕ್ಸಾಮ್ ಬರೀರಿ. ಇದು ಬರೋದಾದ್ಮೇಲೆ ಇದು ನೀವು ಏನಾರು ಕಡಿಮೆ ಮಾರ್ಕ್ಸ್ ತೊಗೊಂಡು ತಿಳ್ಕೊ. ಟೀಚರ್ಸ್ ಕಡೆ ಬೈಸ್ಕೋರಿ ನೀವು. ಟೀಚರ್ಸ್ ಕಡೆ ಬೈಸ್ಕೋರಿ ನೀವು. ಹಂಗೆ ಆಮೇಲೆ ಒಂದಿಟ್ಟು ಮನ್ಸಿಗೆ ಹತ್ತಾದ್ಮ್ಯಾಗ ಎಲ್ಲರೂ ಹುಡುಗರು ಮುಂದೆ ಅಸಹ್ಯ ಆದ್ಮ್ಯಾಗ ನಾ ಶಾಲೆ ಸ್ಟೂಡೆಂಟ್ ಟೀಚರ್ಸ್ ಕಡೆ ಬೈಸ್ಕೊಂಡು 8 ಕಡಿಮೆ ಮಾರ್ಕ್ಸ್ ತೊಗೊಂಡು ಎಲ್ಲರ ಮುಂದೆ ಅಸಹ್ಯ ಆಯ್ತು. ಹಿಂಗೆ ತಿಳ್ಕೊಂಡು ಒಂದಿಟ್ಟು ತೆಲಿಗೆ ಬಡ್ದು ಆಮೇಲೆ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದೇನು ತೆಲಿಗೆ ಬಡ್ದು ಓದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆಗ ಒಂದಿಟ್ಟು ಎಲ್ಲ ತೆಳಗೆ ಹೋಗ್ತದೆ. ಆಗ ನಿಮ್ಗೆ ಓದಕ್ಕೆ ಅಂತ ಹೇಳಿ ಮನಸ್ಸು ಬರ್ತದೆ. ಆಗ ನೀವೇನೋ ಒಂದು ಮಾಡಬೇಕು, ಓದಬೇಕು ಅಂತ ಛಲ ಬರ್ತದೆ. ಹಾಗೆ ನಾರ್ಮಲ್ ಮಾಡ್ತೀರ ಅಂತ ಏನು, ಯಾಕಂತಂದ್ರೆ ನಿಮ್ಗೆ ಏನೋ ಹೋಪ್ಸ್ ಇಲ್ಲಲ್ಲ. ಹಿಂದೆ ಏನೋ ಒಂದು ಸಾಲಿಡ್ ಪಾಯಿಂಟ್ ಇರಂಗಿಲ್ಲಲ್ಲ. ನಿಂಗೆ ಎಲ್ಲರ ಮುಂದೆ ಅಸಹ್ಯ ಆಗ್ಯದ, ಟೀಚರ್ ಅಸಹ್ಯ ಮಾಡ್ಕೊಂಡಾರ, ಟೀಚರ್ ನಂಗೆ ಅಸಹ್ಯ ಮಾಡ್ಯಾರ, ಟೀಚರ್ನ ಶಾನೆ ಇಲ್ಲ ಅಂತ ಸ್ಟೂಡೆಂಟ್ ತಿಳ್ಕೊಂಡಾರ. ಹಿಂಗೆ ತಿಳ್ಕೊಂಡು ತೆಳಗೆ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಅಂತದ್ದು ಏನೋ ಒಂದು ಸಾಲಿಡ್ ಪಾಯಿಂಟ್ ಉಳಿತು ಅಂತ ತಿಳ್ಕೊ. ಅದೊಂದು ರೀಸನ್ ಕರೆ ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಇಲ್ಲ ಅಂತಂದ್ರೆ ಓದಕ್ಕೆ ರೀಸನ್ ಮೊದಲೇ ನಮ್ಗೆ ಓದಕ್ಕೆ ಮನಸ್ಸಿರತ್ತಿರಂಗಿಲ್ಲ. ನಮ್ಮ ಅಂಥವ್ರು ಹುಡುಗರಿಗೆ
ಹಂಗಾರೆ ಒಟ್ಟು ಹೆಂಗೆ ಮಾಡ್ಬೇಕಂತಿರ್ತದೆ. ಲೈಕ್ ಇಂಥ ಟೈಮಿಗೆ ನಾವು ಇಂಥವು ಏನೋ ರೀಸನ್ ಇಟ್ಕೊಂಡು ಓದಿದ್ವಿ ಮಾಡಿದ್ವಿ ಅಂತ ತಿಳ್ಕೊ, ಆಗ ನಾವು ಏನಾರು ಓದಿ ಎಕ್ಸಾಮ್ದಾಗ ಚೋತಾಗ ಮಾರ್ಕ್ಸ್ ತೊಗೋಬೋದು. ಇಲ್ಲ ಅಂದ್ರೆ ಏನೋ ರೀಸನ್ ಇಲ್ಲ ಅಂದ್ರೆ ನಡಿ ಪಾಸ್ ಮಾಡ್ಕೊಂಡು ಹೋಗೋದು. ಲೈಕ್ ನಮ್ಮ ಹಿಂದೆ ಏನಾರು ಒಂದು ಇರಬೇಕಲ್ಲ. ಲೈಕ್ ಮೇಡಮ್ ನಮ್ಮ ಮ್ಯಾಗ ಎಕ್ಸ್ಪೆಕ್ಟೇಷನ್ ಇಟ್ಟಾರ, ಸ್ಟೂಡೆಂಟ್ಸ್ಗಳು ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ನನ್ನ ಮ್ಯಾಗ ಎಕ್ಸ್ಪೆಕ್ಟೇಷನ್ ಇಟ್ಟಾರ ನಾ ಶಾನೆ ಹುಡುಗೋದಿನಂತೆ. ಲೈಕ್ ನನ್ನ ಸೆಲ್ಫ್ ಮ್ಯಾಗ ನನ್ನ ಪೇರೆಂಟ್ಸ್ ನನ್ನ ಮ್ಯಾಗ ಎಕ್ಸ್ಪೆಕ್ಟೇಷನ್ ಇಟ್ಟಾರ, ಲೈಕ್ ನಾನು ಚಲೋ ಮಾರ್ಕ್ಸ್ ತೊಗೊಂಬರ್ತೀನಿ ಅಂತ. ಮತ್ತು ನಾನು ಇಟ್ಟಿಟ್ಟು ಮಾರ್ಕ್ಸ್ ತೊಗೊಂಡಿನಿ, ಇಷ್ಟಿಟ್ಟು ಮೇಡಮ್ ಕಡೆ ಮಿಸ್ಕೊಳಕತ್ತೀನಿ, ಸ್ಟೂಡೆಂಟ್ಸ್ಗಳು ಕನ್ನಾಗ ನಮ್ಮ ಫ್ರೆಂಡ್ಸ್ಗಳು ಕನ್ನಾಗ ಎಲ್ಲ ಕನ್ನಾಗ ನಾನು ಕೆಳಗೆ ಬೀಳಾಕತ್ತೀನಿ ಅಂತಂದ್ರೆ ಆಗ ನನಗೆ ಅದು ಡೈಜೆಸ್ಟ್ ಆಗ್ತಿರಂಗಿಲ್ಲ. ಸೊ ಆ ಪಾಯಿಂಟ್ ಸಂಬಂಧ ಆದ್ರೆ ಮೋಟಿವೇಶನ್ ಇಟ್ಕೊಂಡು, ಲೈಕ್ ಆದರೆ ಪಾಯಿಂಟ್ ಇಟ್ಕೊಂಡು ನಾನು ಮೋಟಿವೇಟ್ ಆಗಿ ಎಕ್ಸಾಮ್ ಓದಿ ಆಮೇಲೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರಿತೀನಿ. ಸೊ ಹಿಂಗೆ ಆಗ್ತಿತ್ತು ನಂದು ಹೇಳ್ಬೇಕಂದ್ರೆ. ಮತ್ತು ಹೆಚ್ಚಾನ ಹೇಳ್ಬೇಕಂದ್ರೆ ನಾ ಎಲ್ಲ ಪ್ರಿಪರೇಟ್ ಅವು ಇವು ಇರ್ತಿದ್ದಿಲ್ಲ. ಲೈಕ್ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್, ಕ್ವಶನ್ ಬ್ಯಾಂಕ್ಸ್ ಅವು ಸಾಲ್ವ್ ಮಾಡ್ತಿದ್ದೆ. ಯಾಕಂತಂದ್ರೆ ಭಾಳ ಕಷ್ಟಪಟ್ಟು ಇಟ್ಟು ದೊಡ್ಡ ದೊಡ್ಡ ಬುಕ್ ಅಂತ ನನ್ನ ಕಡೆ ಓದಾಗ್ತಿದ್ವಿ ನೀತಿದ್ದಿಲ್ಲ. ಲೈಕ್ ಅವು ಬುಕ್ಕೆ ನೋಡಿದ್ರೆ ನನಗೆ ಅರ್ಧ ನಿದ್ದೆ ಬಂದುಬಿಟ್ಬಿಡ್ತಿತ್ತು. ಅದಕ್ಕಂತ ಹೇಳಿ ಎಕ್ಸಾಮ್ ಪೇಪರ್ಸ್ ಏನು ಒಂದೇ ಪೇಪರ್ ಇರ್ತದೆ, ಎಕ್ಸಾಮ್ ಪೇಪರ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋದಿದ್ದೆ. ಲೈಕ್ ಏನೇನೋ ಒಂದು 10 ವರ್ಷದ ಎಕ್ಸಾಮ್ ಪೇಪರ್ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಮುಗಿದೋದು. ಆಮೇಲೆ ಮತ್ತು ಒಂದು ತಿಂಗಳು ಹಿಂದೆ ಪ್ರಿಪೇರ್ ಮಾಡ್ತಿದ್ದೆ ಹೇಳ್ಬೇಕಂತಂದ್ರೆ. ಸೊ ಪ್ರಿಪೇರ್ ಮಾಡಿ ಮತ್ತು ಎಕ್ಸಾಮ್ ದಿನ ಹಂಗೆ ಮಾಡಿ ಬರೀತಿದ್ದೆ. ಬಟ್ ನಂದು ಎಕ್ಸಾಮ್ ಪ್ರೆಸೆಂಟೇಷನ್ ಇರೋಲ್ಲ, ಪೇಪರ್ ಪ್ರೆಸೆಂಟೇಷನ್ ಚಲೋ ಇರ್ತೈತೆ ನಂದು ಹೇಳ್ಬೇಕಂದ್ರೆ. ಪೇಪರ್ ಪ್ರೆಸೆಂಟೇಷನ್ ಚಲೋ ಇರೋ ಸಂಬಂಧ ನನಗೆ ಒಂದು ಸ್ವಲ್ಪ ಚಲೋ ಮಾರ್ಕ್ಸ್ ಸಿಗ್ತಿದ್ದು. ದ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಭಾಳ ಓದ್ತಿದ್ದಿಲ್ಲ ನಾನು. ಲೈಕ್ ಮ್ಯಾಗ ಹೋಗಿ ಕುತ್ಕೊಂಡು ಲೈಕ್ ಹಿಂಗೆ ಬುಕ್ ಹಿಡ್ಕೊಂಡು ಒಂದು ಸ್ವಲ್ಪ ನಿದ್ದೆ ಬಿಡ್ತೀನಿ, ಮಕ್ಕೊಂಡ್ಬಿಟ್ಬಿಡ್ತೀನಿ. ಮನ್ಯಾಗ ಬಂದು ಏನಾರೆ ಸರ್ ಯಾಕೆ ಓದಾಕತ್ತಿಲ್ಲ ಅಂದ್ರೆ, ಇಲ್ಲ ಮಮ್ಮಿ ನಾವು ಓದಾಕತ್ತೀನಿ, ಎಲ್ಲ ಓದಾಕತ್ತೀನಿ ಮಕ್ಕೊಂದಿಲ್ಲ, ಇಲ್ಲ ಮಮ್ಮಿ ನಾ ಕನಸೊಳಗೆ ಓದಾಕತ್ತೀನಿ. ಲೈಕ್ ಅದೊಂದು ಇರುತ್ತೆ ನನಗೆ ಗೊತ್ತಿಲ್ಲ, ಎಲ್ಲ ಕಲೆ ಅನ್ನಿಸ್ತಿರ್ಬೇಕು ಸುಳ್ಳು ಅನ್ಸ್ಬೇಕು ಗೊತ್ತಿಲ್ಲ. ಲೈಕ್ ನಾ ಕನಸೊಳಗೂ ಓದ್ತಿದ್ದೆ. ನಂಗೆ ಇನ್ನಾದ್ರು ಈಗ ನನಗೆ ಅದು ಹೇಳಿದ್ರೆ ಮಾಡಿದ್ರೆ ನಂಗೆ ನಗು ಬರ್ತದ. ಬಟ್ ಆ ಟೈಮ್ ನಾ ಓದ್ತಿದ್ದೆ ಮಕ್ಕೊಂಡು ಲೈಕ್ ಹಿಂಗೆ ಮಕ್ಕೊಂದಾಗ ಮೈಂಡ್ ಒಳಗೆ ನಾ ಹಿಂಗೆ ರಿಕಾಲ್ ಮಾಡ್ಕೊತಿದ್ದೆ, ಇದು ಆನ್ಸರ್ ಇದು, ಇದಕ್ಕೆ ಆನ್ಸರ್ ಇದು ಅಂತೇಳಿ. ಲೈಕ್ ಹಂಗೆ ನಿಮಗೂ ಆಗ್ತದೇನು? ನನಗಂತೂ ಆಗ್ತಿದ್ದು. ನಾ ಇದೇ ಫ್ಯಾಕ್ಟ್ ಹೇಳ್ತೀನಿ. ಲೈಕ್ ನಿಮ್ಗೆ ಕೆಲವ್ರಿಗೆ ಜೋಕ್ ಅನಿಸ್ತಿದ್ದು, ನಮ್ಮ ಮಮ್ಮಿಗೆ ಜೋಕ್ ಅನಿಸ್ತಿತ್ತು ಅದು ಹೇಳ್ಬೇಕಂತಂದ್ರೆ. ಇದೇನು ಹೇಳ್ತೀವಿ ಸುಳ್ಳು ಹೇಳ್ತೀವಿ ಅಂತ. ಈಗ ನನಗೂ ಒಂದೊಂದು ಟೈಮ್ ಜೋಕ್ ಅನ್ನಿಸ್ತು. ಹಾಗೆಲ್ಲ ಏನಾಗ್ತಿತ್ತು ಕರೆಗೂ ಆಗ್ತದೆ. ಹಾಗೆಲ್ಲ ನಿದ್ದೆ ಮಾಡ್ಕೋತ ಓದ್ತಿರ್ತಾರ, ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಹಿಂಗೆ ರಿವಿಷನ್ ಮಾಡ್ಕೋತಿರ್ತಾರ ಅಂತ ಹೇಳಿ. ಬಟ್ ನನಗೆ ನಾ ಮಾಡ್ಕೋತಿದ್ದೆ ಹಂಗೆ. ಸೊ ನೋಡೋರ್ಗೆಲ್ಲ ಹೆಂಗೆ ನಾ ಮಕ್ಕೋತೀನಿ ಅನಿಸ್ತಿದ್ದೆ. ಬಟ್ ನಾ ರಿವಿಷನ್ ಮಾಡ್ಕೋತಿದ್ದೆ. ಯಾಹೋ ಅಲ್ಲ. ಓಕೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಶೇರ್ ಅಂತ ಮಾಡೋಂಗಿಲ್ಲ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಮತ್ತು ನಂದ್ರ ಏನೇನೇನಾರ ಹೇಳ್ಕೊತ ಹೋಗ್ತಿರ್ತೀನಿ. ಜಸ್ಟ್ ವಿಡಿಯೋ ಖಾಲಿದ್ದಾಗ ಹಚ್ಕೊಂಡು ಕೂಡೋದು ಬರೀ ಅಷ್ಟೇ, ಮತ್ತೇನಿಲ್ಲ. ಸೊ ಟಾಟಾ ಬೈ ಬೈ, ಸಿ ಯು. ನನ್ನ ಕೆಲಸ ಮತ್ತು ನಾ ಫರ್ದರ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್.